ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಹೊಸಕೋಟೆ ತಾಲೂಕು ರೆಡ್ಡಿ ಜನಸಂಘದ ವತಿಯಿಂದ ಮಹಾಯೋಗಿ ವೇಮನ ಅವರ 614ನೇ ಜಯಂತಿ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಮುಜರಾಯಿ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಎಂಎ ಕೃಷ್ಣಾರೆಡ್ಡಿ, ಶಾಂತಕುಮಾರ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ವೇಮನ ಜಯಂತಿ ಸಮಿತಿ ಸದಸ್ಯರಾದ ಎಂ ಬಾಬು ರೆಡ್ಡಿ, ಎಚ್.ಜಿ. ಪ್ರಕಾಶ್ ರೆಡ್ಡಿ, ಕೇಶವಮೂರ್ತಿ, ಆಂಜಿನಪ್ಪ ರೆಡ್ಡಿ, ಅಶೋಕ್ ರೆಡ್ಡಿ, ಲತಾ ರೆಡ್ಡಿ, ನಾಗರಾಜ ರೆಡ್ಡಿ, ವಿಜೇಂದ್ರ ಬಾಬು ರೆಡ್ಡಿ, ಎಚ್.ಕೆ. ಮುರಳಿ, ಶಂಕರ್ ರೆಡ್ಡಿ, ರಮೇಶ್ ರೆಡ್ಡಿ, ತಹಸೀಲ್ದಾರ್ ಸೋಮಶೇಖರ್, ತಾಲೂಕ್ ಪಂಚಾಯತ್ ಇಒ ಮುನಿಯಪ್ಪ, ಡಿವೈಎಸ್ಪಿ ಮಲ್ಲೇಶ್, ಪೌರಾಯುಕ್ತರಾದಂತಹ ನೀಲಲೋಚನ ಪ್ರಭು, ಬಿಇಒ ಪದ್ಮನಾಭ್ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆಯಲ್ಲಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. ಇನ್ನು ಇದೇ ವೇದಿಕೆಯಲ್ಲಿ ರಾಜ್ಯ ರೆಡ್ಡಿ ಜನಸಂಘದ ವತಿಯಿಂದ ಹೊರತರಲಾದ 2026ನೇ ಸಾಲಿನ ಕ್ಯಾಲೆಂಡರ್ ಅನ್ನ ಸಚಿವ ರಾಮಲಿಂಗಾರೆಡ್ಡಿರವರು ಬಿಡುಗಡೆಗೊಳಿಸಿದ್ರು. ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸಮುದಾಯದ ಹಿರಿಯ ಮುಖಂಡರುಗಳಿಗೆ ಹಾಗೂ ಸಾಧಕರಿಗೆ ಗೌರವ ಸಮರ್ಪಣೆಯನ್ನ ಸಹ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾದ ಎಂಎ ಕೃಷ್ಣಾರೆಡ್ಡಿ ಹಾಗೂ ಶೇಖರ್ ರೆಡ್ಡಿರವರು ಮಾತನಾಡಿದ್ರು. ಹಾಗೂ ಇದೇ ಸಂದರ್ಭದಲ್ಲಿ ವೇಮನ ಜಯಂತಿ ಆಚರಣಾ ಸಮಿತಿಯ ಸದಸ್ಯರಾದಂತಹ ಎಚ್.ಜಿ. ಪ್ರಕಾಶ್ ರೆಡ್ಡಿರವರು ಮಾತನಾಡ್ತಾ, ಸಮುದಾಯದ ಅಭಿವೃದ್ಧಿ ದೃಷ್ಟಿಯಿಂದ ತಾಲೂಕಿನಲ್ಲಿ ವೇಮನ ಜಯಂತಿ ಆಚರಣೆ ಸಂದರ್ಭದಲ್ಲಿ ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಗಿದ್ದು, ನಗರದಲ್ಲಿ ವೇಮನ ಪ್ರತಿಮೆ ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರಾತಿಗಾಗಿ ಮನವಿ ಸಲ್ಲಿಸಿದ್ದೇವೆ. ಶಾಸಕರು 20 ಗುಂಟೆ ಜಾಗ ನೀಡುವ ಭರವಸೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಭವನ ನಿರ್ಮಾಣ ಮಾಡಿ ಮುಂದಿನ ವರ್ಷ ನಾವು ವೇಮನ ಜಯಂತಿಯನ್ನ ನೂತನ ಭವನದಲ್ಲಿ ಆಚರಣೆ ಮಾಡುವ ನಿರ್ಧಾರವನ್ನ ಹೊಂದಿದ್ದೇವೆ ಅಂತ ತಿಳಿಸಿದ್ರು. 614ನೆಯ ಶ್ರೀ ಶ್ರೀ ವೇಮನ ಜಯಂತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ವಿ. ಬೆಳಗ್ಗೆ 8 ಗಂಟೆಯಿಂದ ಹನಗಂಡಳ್ಳಿ ಹೋಬಳಿಯಿಂದ ಬೈಕ್ ರ್ಯಾಲಿ, ಸುಮಾರು 100 ವಾಹನಗಳ ಮುಖಾಂತರ ನಾವು ಬೈಕ್ ರ್ಯಾಲಿಯನ್ನು ಮಾಡಿ KEB ಸರ್ಕಲ್ ಇಂದ ತಾಲೂಕು ಆಫೀಸ್ವರೆಗೂ ವೇಮನ ತುಂಬ ಮೆರವಣಿಗೆಯನ್ನು ಮಾಡಿ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಒಂದು ವೇದಿಕೆಯ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ರೆಡ್ಡಿ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಯಶಸ್ವಿಗೊಳಿಸಬೇಕಂದ್ರೆ ನಮ್ಮ ಜನಪ್ರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಹಾಗೂ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಇಬ್ಬರು ಬಂದು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಒಂದು ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇದು 100ನೇ ವರ್ಷ ನಮಗೆ ವೇಮನ ಸ್ಥಾಪನೆ ಮಾಡಿದ್ದು. 100 ವರ್ಷ ಇವತ್ತು ಈ ತಿಂಗಳಿಗೆ ಈ 100ನೇ ವರ್ಷಕ್ಕೆ ಇವತ್ತು ಹೊಸಕೋಟೆ ತಾಲೂಕಲ್ಲಿ ವಿಜೃಂಭಣೆಯಿಂದ ವೇಮನ ಜಯಂತಿಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಬೇಡಿಕೆಗಳಿತ್ತು, ನಮಗೆ ಒಂದು ಚೌಲ್ಟ್ರಿ ಕಟ್ಟಬೇಕು, ಮಿನಿ ಸಮುದಾಯ ಭವನ. ನಾನು ಶಾಸಕರ ಹತ್ರ ನಾವೆಲ್ಲ ಕೇಳಿಕೊಂಡಾಗ ಶಾಸಕರು ಖಂಡಿತ ಮಾಡಿಕೊಡ್ತೀನಿ ಆ ಜಾಗವನ್ನು ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸಚಿವರು ಜಾಗ ನಿಗದಿ ಪಡ್ಕೊಂಡು ಬಂದರೆ ನಾವೆಲ್ಲ ನಿಂತ್ಕೊಂಡು ಸಮಾಜದವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವರ್ಷದಲ್ಲೇ ನಾನು ಚೌಲ್ಟ್ರಿಯನ್ನು ನಿರ್ಮಾಣ ಪೂರ್ಣಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸಮುದಾಯವರು ಹೇಳಿದ್ದಾರೆ. ಅದೇ ರೀತಿ ನಮಗೆ ಒಂದು ಸ್ಟ್ಯಾಚ್ಯೂ ಅನ್ನು ಮಾಡಿಕೊಡ್ಬೇಕು ಒಳ್ಳೆ ಜಾಗದಲ್ಲಿ ಅಂತ ಹೇಳಿದ್ದೀವಿ. ವೇಮನ ಸ್ಟ್ಯಾಚ್ಯೂ ಅದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಮಾಜಕ್ಕೆ ಆಗುವ ಅನುಕೂಲತೆಗಳನ್ನು ನಮ್ಮ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಚಿವರು ಕೂಡ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಭರವಸೆಗಳು ಕೊಡ್ತಾ, ಅದೇ ರೀತಿ ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕುಪೇಂದ್ರ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು, ವಿಶ್ವನಾಥ್ ಅವರು, ರಾಮಮೂರ್ತಿ ಅವರು ಎಲ್ಲ ಸೇರಿ ಇವತ್ತು ನಮಗೆ ಮೆಡಿಕಲ್ ಕಾಲೇಜ್ ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ. ಇವತ್ತು ನಮ್ಮ ಸಮಾಜ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ಕಾರದಲ್ಲಿ ಒಂದು ಸಮಾವೇಶ ಕೂಡ ಮಾಡಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಕೂಡ ಇವತ್ತು ನಮ್ಗೊಂಥರ ಸಮಾವೇಶದಲ್ಲಿ ಜನ ಸೇರಿದಂಗೆ ಇತ್ತು. ಇದು ನಿಜವಾಗ್ಲೂ ನಮ್ಮ ಸಮಾಜದ ಎಲ್ಲರಿಗೂ ನಾನು ಮತ್ತೊಮ್ಮೆ ಅವರಿಗೆ, ನಮ್ಮ ಸಮಾಜದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತಾಡೋಲ್ಲ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೀನಿ. 614ನೆಯ ಶ್ರೀ ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಅದ್ದೂರಿಯಾಗಿ
ಇವತ್ತು ಆಚರಣೆಯನ್ನು ಮಾಡಿದ್ದೀವಿ. ಮಾನ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದಾರೆ, ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡ ಸರ್ ಅವರು ಬಂದಿದ್ದಾರೆ, ಹಾಗೂ ಹಿರಿಯ ಮುಖಂಡರು ತಾಲೂಕಿನ ರೆಡ್ಡಿ ಕುಲಬಾಂಧವರೆಲ್ಲರೂ ಕೂಡ ಬಂದು ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಒಂದೇ ಇತ್ತು, ಇದು 100ನೇ ವರ್ಷದ ರೆಡ್ಡಿ ಜನಸಂಘದ ಒಂದು ಸ್ಥಾಪನಾ ದಿನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ರೆಡ್ಡಿ ಸಮುದಾಯದ ಎಲ್ಲರೂ ಕೂಡ ಸೇರಿ ಎಲ್ಲ 5 ತಾಲೂಕುಗಳು ಅಂದ್ರೆ ಕಸಬಾ ಇದೆಯಲ್ಲ ನಮ್ದು ಕಸಬಾ ಹೋಬಳಿಗಳು ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನ ಮಾಡಿ, ಮುಖ್ಯ ಉದ್ದೇಶ ಒಂದೇ, ರೆಡ್ಡಿ ಸಮಾಜದ ಕುಲಬಾಂಧವರು, ರೆಡ್ಡಿ ಸಮುದಾಯ ಯಾವ ಒಂದು ಹಂತದಲ್ಲಿಯೂ ಕೂಡ ಕೆಳಗೆ ಬಾಗಬಾರದು. ನಾವ್ ಯಾವತ್ತಿದ್ರು ಕೈಯಿಂದ ಕೊಡ್ತಕ್ಕಂಥವ್ರೆ, ಪಡಿತಕ್ಕಂಥವ್ರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದು ರೀತಿಯಲ್ಲಿ ನಾವು ಬೇಕಾಗಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಅನುಕೂಲಗಳನ್ನ ಮತ್ತೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದೀವಿ ಶಾಸಕರ ಹತ್ರ ಹಾಗೂ ಸಚಿವರ ಹತ್ರ. ಮೊದಲನೇದಾಗಿ ನಮ್ಗೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಡಕ್ಕೆ ಜಾಗ ಕೇಳಿದ್ದೀವಿ, ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಎರಡನೇದಾಗಿ ನಮ್ಗೆ ಒಂದು ಜಾಗವನ್ನ ಕೇಳಿದ್ದೀವಿ, ಆ ಜಾಗನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ಸಮುದಾಯಗಳಿಗೆ ಯಾವ ರೀತಿ ಅನುಕೂಲಗಳನ್ನ ತಳಮಟ್ಟಕ್ಕೂ ಕೂಡ ತಲುಪಿಸ್ತೇವೆ ಅಂತ ಹೇಳಿದ್ರು, ಅದೇ ರೀತಿಯಾಗಿ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಮಾಡಿದ್ದಾರೆ. ತುಂಬಾ ಸಂತೋಷ ಆಗಿದೆ ನಮ್ಗೆಲ್ರೂ ಕೂಡ. ಇವತ್ತು ದಿನ ಅದ್ದೂರಿಯಾಗಿ ಹೊಸಕೋಟೆ ತಾಲೂಕಿನ ಎಲ್ಲ ರೆಡ್ಡಿ ಕುಲ ಬಾಂಧವರು ಬಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ತಾವು ಕೂಡ ಪತ್ರಿಕಾ ಮಿತ್ರರು ಕೂಡ ನಮಗೆ ಸಹಕಾರವನ್ನ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಮಾಜದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತಂದ್ರೆ, ಇವತ್ತು 19ನೇ ತಾರೀಕು ವೇಮನ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಇದೆ. ನಿನ್ನೆ ನಾವು ಗೋರಂಟ್ಲ ಸತ್ಯಸಾಯಿ ಜಿಲ್ಲೆಯಲ್ಲಿರುವಂಥ ಗೋರಂಟ್ಲಕ್ಕೆ ಸಮಾಜದ ಬಂಧುಗಳು ಕರೆದು ಅವರು ವೇಮನ ಪುತ್ಥಳಿನ ಅನಾವರಣ ಮಾಡಬೇಕು, ನೀವು ಬರಬೇಕಂತ ಹೇಳಿದ್ದಕ್ಕೆ ಈ ಥರ ನನಗೆ ಮುಂಗಡವಾಗಿ ಕಾರ್ಯಕ್ರಮ ನಿಗದಿಯಾಗಿದೆ, ಆದ್ದರಿಂದ ಬರೋದಕ್ಕಾಗೋದಿಲ್ಲ ಅಂತೇಳಿ ನಿನ್ನೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾತ್ರಿ 10:30-11 ಗಂಟೆಗೆ ವಾಪಸ್ ಬಂದು ಬೆಂಗಳೂರಿಗೆ. ಇವತ್ತಿನ ದಿವಸ ಬೆಂಗಳೂರಿನಲ್ಲಿರುವಂಥ ಬಿದಿರುಗುಪ್ಪೆಗಿರ್ಬೋದು, ಹೊಸಕೋಟೆ ಇದೆ. ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ವತಿಯಿಂದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಶೋಭೆ ತೋರ್ಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ಪರವಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೋರ್ಕೊಳ್ತಿದ್ದೇನೆ. ಯಾವುದೇ ರೀತಿಯಾದಂಥ ಒಂದು ಸಂಘ ನಡಿಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ಬಹಳ ಅತ್ಯವಶ್ಯಕ. ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಪ್ರಾರಂಭವಾಗಿ 1925ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳು 25ನೇ ತಾರೀಕು ದಾಖಲೆಗಳ ಪ್ರಕಾರ ರಿಜಿಸ್ಟರ್ ಆಗಿದೆ. ಅದಕ್ಕೂ ಮುಂಚೆ 1919ರಲ್ಲೇ ನಮ್ಮ ಸಮಾಜದ ಹಿರಿಯರೆಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಸಮುದಾಯಕ್ಕೆ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡಬೇಕಂತೇಳಿ ಅವರು ನಿರ್ಣಯ ಮಾಡಿಕೊಂಡು ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಮೊದಲನೇದಾಗಿ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿದಂಥ ಮಹನೀಯರಿಗೆ ನಾವೆಲ್ಲ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. 100 ವರ್ಷಗಳಿಂದನೇ ಒಂದು ಬೃಹತ್ತಾದಂಥ ಚಿಂತನೆಯನ್ನು ಇಟ್ಕೊಂಡು ಸಮಾಜಕ್ಕೆ ಶಿಕ್ಷಣಕ್ಕಾಗಿ ಒಂದು ಒತ್ತು ಕೊಡಬೇಕಂತೇಳಿ ಹಿರಿಯರು ಮಾಡಿದಂಥ ಅಪಾರ ಒಂದು ಕೊಡುಗೆ. ತದನಂತರ ಬೆಂಗಳೂರು JC ರಸ್ತೆಯಲ್ಲೇ 1949ರಲ್ಲೇ ಮೈಸೂರು ಮಹಾಸಂಸ್ಥಾನದಿಂದ ಒಂದು ನಿವೇಶನವನ್ನು ಪಡೆದು 20,000 ಅಡಿಗಳ ಇರುವಂಥ ನಿವೇಶನವನ್ನು ಪಡೆದು ಅಲ್ಲಿ 1963ರಲ್ಲಿ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿದಂಥ ಒಂದು ಭವ್ಯವಾದ ಇತಿಹಾಸ ಇದೆ. ತದನಂತರ ಕೋರಮಂಗಲದಲ್ಲಿ ಸರ್ಕಾರಿ ವತಿಯಿಂದ ಒಂದು 6 ಎಕರೆ ಜಾಗವನ್ನು ಪಡೆದು 1974ರಲ್ಲಿ ಮೊದಲನೇದಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಹಾಕಿರುವಂಥ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಕನಸು ಇಡೀ ರಾಜ್ಯದಲ್ಲಿ ಇವಾಗ ಬೃಹತ್ ಗಾತ್ರವಾಗಿ ಬೆಳೆದು ವೈದ್ಯಕೀಯ ಕಾಲೇಜು ಕೂಡ ಪ್ರಾರಂಭ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಾವು ಇವಾಗ ಕಾಲಘಟ್ಟದಲ್ಲಿ ಇದು ಬಂಧುಗಳೇ. ಇದಕ್ಕೆಲ್ಲ ಮಾರ್ಗದರ್ಶಕರು ನಮ್ಮ ಸಮಾಜದ ಬಂಧುಗಳು ಅನೇಕರಿದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ, ರಾಮಲಿಂಗಾರೆಡ್ಡಿ ಸಾಹೇಬರು. ಯಾವುದೇ ರೀತಿಯಾದಂಥ ಸಮಾಜಕ್ಕೆ ಒಂದು ಶಿಕ್ಷಣ ಸಂಸ್ಥೆಗೆ ಏನಕ್ಕಾದರೂ ಒಂದು ಅಪ್ರೋಚ್ ಬೇಕಾದರೆ ತಾವೇ ಖುದ್ದು ಬಂದು ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ
ಅದಕ್ಕೆ ಏನೇನು ಬೇಕು ಅನ್ನೋದು ಎಲ್ಲನ ಮಾಡಿಸ್ಕೊಡ್ತಿದ್ದಾರೆ ಅಂತ ಒಂದು ಧುರೀಣರನ್ನ ನಾವು ಹೊಂದಿರೋದು ನಮ್ಮೆಲ್ಲ ಸಮಾಜದ ಒಂದು ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ.